ಚಾಲು ಮಾಡಿದೆ. ಹಾಂ, ಈಗ ಮೊದಲ ಏನು ಮಾಡಬೇಕು, ವರ್ಡ್ ಫೈಲ್ ಓಪನ್ ಮಾಡಬೇಕು. ಸಾರಿ, ಎಕ್ಸೆಲ್ ಫೈಲು ಓಪನ್ ಮಾಡಬೇಕು. ಎಕ್ಸೆಲ್ ಗ್ರೀನ್ ಕಲರ್ ಇರ್ತೈತಿ. ಎಕ್ಸೆಲ್ ಫೈಲ್ ಓಪನ್ ಮಾಡೋದು. ಓಪನ್ ಮಾಡೋದು ಬಳಕ ನಿಮ್ದು ಇಲ್ಲಿ ಡಾಟಾ ಅದ. 8ನೇ ಎಕ್ಸ್ಪೆರಿಮೆಂಟ್ ಮಗ್ಗಲ್ಕ ಇದನ್ನೇನು ಬರ್ಲಿಕ್ಕೆ ಹೋಗ್ಬೇಡ್ರಿ. ಐತನ, ಇದು ರೈಟ್ ಸೈಡ್ ಬರೀರಿ. ಲೆಫ್ಟ್ ಸೈಡ್ ಈ ಕಾಲಮ್ ಇಲ್ಲಿ ಹಾಕ್ಬೇಕು. ಐತನ, ಇಲ್ಲಿ ಹಾಕ್ಬೇಕು. ಇಲ್ಲಿ ಹಾಕಿ ಇದನ್ನು ಬರಿಬೇಕು. ಪ್ರಿಂಟ್ ಏನು ತೆಗಿತದಲ್ಲ ಇಲ್ಲಿ ಹಚ್ಚಬೇಕು. ಆಯ್ತಾ? ಸೊ ಇದನ್ನು ಮೊದಲು ನಾವು ಬರ್ಕೋಬೇಕು. ಸೊ ಬರ್ಕೋಬೇಕು ಅನ್ನೋದಕ್ಕೆ ಏನದ, ವಾಲ್ಯೂಮ್ ಆಫ್ NaOH. ನೆಕ್ಸ್ಟ್ ಏನದ, pH. ನೆಕ್ಸ್ಟ್ ಡೆಲ್ಟಾ ವಿ. ನೆಕ್ಸ್ಟ್ pH. ನೆಕ್ಸ್ಟ್ ವಿ. ಇಲ್ಲಿ ಡೆಲ್ಟಾ ಬರೋಂಗಿಲ್ಲ. ಅದ್ರ ಸಂಬಂಧ ಏನು ಮಾಡೋದು, ಇಲ್ಲಿ ಇನ್ಸರ್ಟ್ ಅಂತೇಳಿ ಇರ್ತದೆ. ಸಿಂಬಾಲ್ ಒಳಗೆ ಹೋಗಿ ಡೆಲ್ಟಾ ಇನ್ಸರ್ಟ್ ಮಾಡ್ಕೋಬೇಕು. ಡೆಲ್ಟಾ ನಮಗೆ ಆ ಕಡೆ ಬೇಕಾಗಿದೆ, ಅದನ್ನು ಕಟ್ ಮಾಡಿ ಕಡೆ ಇಡ್ತೀನಿ. ಹೌದಾ? ಬರಲ್ಲ. ಮುಂದೆ ವಾಲ್ಯೂಮ್ ಆಫ್ NaOH ಏನದ, 0 1 2 3 ಹಿಂಗೆ ಅದು. ಹೌದಿಲ್ಲ? ಸೊ ಹಿಂಗೆ ಹಿಡಿದು ಏನು ಮಾಡಿದ್ರಿ, ಜಗ್ ಬಿಡ್ರಿ, ತಾನೇ ಬರ್ತದೆ. 15 ತನ ಎಲ್ಲಿ ತನ ಅದ, 16 ತನ ಅದ ರೀಡಿಂಗ್. 16 ಬರ್ತಾ? ಹಾಂ, pH ವ್ಯಾಲ್ಯೂ ಹೇಳ್ರಿ. 2.74. ಹಾಂ, ರೈಟ್. 3.30. ಜಾಸ್ತಿ ಬೇಕಾ? 2.74. 3.30. ಹಾಂ, 3.60. ಹಾಂ, 3.82. ಹಾಂ, 3.96. ಹಾಂ, 4.22. ಹಾಂ, 4.32. ಹಾಂ, 4.50. ಹಾಂ, 4.72. ಹಾಂ, 5.02. ಹಾಂ, 5.54. ಹಾಂ, 10.52. 10.52. ಹಾಂ, 11.28. 11.28. 11.38. 11.38. 11.52. 52. 11.58. ಹಾಂ. 11.64. ಸೊ ಡೆಲ್ಟಾ ವಿ 111. ಡೆಲ್ಟಾ ವಿ ಈಸ್ 111. Delta pH means equal to this minus this 0.56. 0.30. ತಾನೇ ಬಂದ್ಬಿಡ್ತದೆ. ಇದನ್ನೇ ಏನದಲ್ಲ ಮತ್ತೊಮ್ಮೆ ಈಕ್ವಲ್ ಟು ಮಾಡಿ ಒಂದೇ ಅಲ್ಲ ಮೈನಸ್ ದಿಸ್. ಡೆಲ್ಟಾ ವಿ ಇಸ್ 1. ಸೇಮ್ ಥಿಂಗ್ ಇವಾಗ ಗೆಟ್ಟಿಗೆ ಬರ್ಕೊಂಡ್ರೆ ಇದು ಡಾಟಾ ಎಲ್ಲ ಇದ್ರ ಗ್ರಾಫ್ ಹಾಕ್ಬೇಕು. ಈಗ ನಾವು ಗ್ರಾಫ್ ಹಾಕ್ಬೇಕಾದ್ರೆ ಇಲ್ಲಿ ಇನ್ಸರ್ಟ್ ಅಂತೇಳಿ ಇರ್ತದೆ. ಇನ್ಸರ್ಟ್ ಒಳಗೆ ಹೋಗ್ರಿ, XY ಸ್ಕ್ಯಾಟರ್ ತೊಗೊರಿ. ಏನು XY ಸ್ಕ್ಯಾಟರ್ ಗ್ರಾಫ್ ಶೀಟ್ ಬರ್ತೀವಿ. ಗ್ರಾಫ್ ಶೀಟ್ ಬದನಿ ರೈಟ್ ಕ್ಲಿಕ್ ಮಾಡಿರಿ. ರೈಟ್ ಕ್ಲಿಕ್ ಮಾಡಿರಿ, ಸಿಲೆಕ್ಟ್ ಡಾಟಾ ಅಂತೇಳಿ ಬರ್ತದೆ. ಸಿಲೆಕ್ಟ್ ಡಾಟಾ ಅಂತ ಬದನಿ ಇಲ್ಲಿ ಯಾಡ್ ಅಂತೇಳಿ ಇರ್ತದೆ, ಯಾಡ್ ಮಾಡಿರಿ. ಸಿರೀಸ್ ನೇಮ್ PKA. ಇಲ್ಲಿ ಎಕ್ಸ್ ವ್ಯಾಲ್ಯೂ ಸಿಲೆಕ್ಟ್ ಮಾಡೋಣ ನಾವು. ಎಕ್ಸ್ ವ್ಯಾಲ್ಯೂ ಸಿಲೆಕ್ಟ್ ಮಾಡ್ತೀನಿ. ವಾಲ್ಯೂಮ್ ಆಫ್ NaOH. ಏನು Y ವ್ಯಾಲ್ಯೂ ಸಿಲೆಕ್ಟ್ ಮಾಡೋಣ. Y ವ್ಯಾಲ್ಯೂ ಡೆಲ್ಟಾ pH ಬೈ ಡೆಲ್ಟಾ ವಿ ಸಿಲೆಕ್ಟ್ ಮಾಡ್ತೀನಿ. ಏನು ಓಕೆ ಬಂತ? ಇಲ್ಲಿ ಆ್ಯಕ್ಸಿಸ್ ಇಲ್ಲ, ಹೌದಿಲ್ಲ? ಆ್ಯಕ್ಸಿಸ್ ಬೇಕಲ್ಲ ನಮಗೆ. ಅದಕ್ಕೆ ಇಲ್ಲಿ ಡಿಸೈನ್ ಅಂತೇಳಿ ಇರ್ತದೆ. ಡಿಸೈನ್ ಒಳಗೆ ಹೋಗಿ ಇಲ್ಲಿ ಆ್ಯಕ್ಸಿಸ್ ಇರ್ತದೆ. ಆ್ಯಕ್ಸಿಸ್ ಟೈಟಲ್ ಬರೀರಿ. ವಾಲ್ಯೂಮ್ ಆಫ್ NaOH. ಇಲ್ಲೇನು ಡೆಲ್ಟಾ pH ಬೈ ಡೆಲ್ಟಾ ವಿ. ಡೆಲ್ಟಾ ಇಲ್ಲಿ ಬರ್ತೀನಿ ನೋಡಿ. ಅದಕ್ಕೆ ಇನ್ಸರ್ಟ್ ಒಳಗೆ ಹೋಗಿ ಸಿಂಬಾಲ್ ಒಳಗೆ ಹೋಗಿ ಡೆಲ್ಟಾ ಇನ್ಸರ್ಟ್ ಮಾಡ್ತೀನಿ. ಇಲ್ಲಿ ಬರ್ತಿಲ್ಲ ಡೆಲ್ಟಾ. ಇದನ್ನೇ ಏನು ಮಾಡ್ತೀನಿ, ಕಟ್ ಮಾಡಿ ಅದ್ರ ಹಿಂದೆ ಡೆಲ್ಟಾ pH ಡೆಲ್ಟಾ ವಿ ಇಟ್ಬಿಡ್ತೀನಿ. ಮತ್ತು ಸೊ ಇದು ಗೆದಿ ಬ್ಯಾಂಡ್ ನನಗೆ, ಅದಕ್ಕೆ ಸಿಲೆಕ್ಟ್ ಮಾಡ್ತೀನಿ.
ಸೆಲೆಕ್ಟ್ ಮಾಡ್ತೀನಿ, ಡಿಲೀಟ್ ಹೊಡಿತೀನಿ. ಇದು ಪಿ ಕೆ ಬೇಡ, ಡಿಲೀಟ್ ಹೊಡಿತೀನಿ. ಆಯಿತಾ? ಸೊ ಇಲ್ಲಿ ಇದನ್ನು ಫಾರ್ಮೇಟ್ ಚಾರ್ಟ್ ಏರಿಯಾ ಮಾಡಿ ನೋ ಫಿಲ್ ಮಾಡ್ತೀನಿ, ಅಂದರೆ ಹೊರಗಿನ ಕಲರ್ ಹೋಯ್ತಿದ್ದು. ಅದೇ ರೀತಿ ಒಳಗೆ ಕ್ಲಿಕ್ ಮಾಡಿ ಫಾರ್ಮೇಟ್ ಪ್ಲಾಟ್ ಏರಿಯಾ ಮಾಡಿ ನೋ ಫಿಲ್ ಮಾಡ್ತೀನಿ, ಒಳಗಿಂದು ಕಲರ್ ಹೋಯ್ತು. ಸೊ ಇದಕ್ಕೆ ಬಾರ್ಡರ್ ಇಲ್ಲಿ, ಇದಕ್ಕೆ ಬಾರ್ಡರ್ ಹಾಕಬೇಕಾಗಿತ್ತು ನನಗೆ. ಅದಕ್ಕೆ ಫಾರ್ಮೇಟ್ ಪ್ಲಾಟ್ ಏರಿಯಾ ಹೋಗಿ ಬಾರ್ಡರ್ ಕಲರ್ ಸಾಲಿಡ್ ಲೈನ್ ಬ್ಲ್ಯಾಕ್ ಕಲರ್ ಬೇಕು ನನಗೆ, ಕ್ಲೋಸ್. ಗೊತ್ತಿಲ್ಲ ಬಾರ್ಡರ್, ಇದು ಹೊರಗಿನ ಬಾರ್ಡರ್ ಬೇಡ ನನಗೆ. ಫಾರ್ಮೇಟ್ ಚಾರ್ಟ್ ಏರಿಯಾ ಬಾರ್ಡರ್ ಕಲರ್ ನೋ ಲೈನ್, ಕ್ಲೋಸ್. ಮುಗಿತಾ? ಒಂದು ಗ್ರಾಫ್ ಆಯಿತಾ? ಎರಡನೇ ಗ್ರಾಫಿಗೆ ಏನು ಇಲ್ಲಿ ಇಡ್ತೀನಿ, ಇನ್ಸರ್ಟ್ ಅಂತೀನಿ, XY ಸ್ಕ್ಯಾಟರ್ ಹೋಗ್ತೀನಿ, ಗ್ರಾಫ್ ಶೀಟ್ ಬರ್ತು. ಗ್ರಾಫ್ ಶೀಟ್ ಬರೋಣ ಏನು ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಡಾಟಾ ಅಂತೀನಿ, ಆ್ಯಡ್ ಅಂತೀನಿ, ಸಿರೀಸ್ ನೇಮ್ PKA ಬರಿತೀನಿ, ಎಕ್ಸ್ ವ್ಯಾಲ್ಯೂಸ್ ಸೆಲೆಕ್ಟ್ ಮಾಡ್ಕೋತೀನಿ, ಏನು Y ವ್ಯಾಲ್ಯೂಸ್ ಡೆಲ್ಟಾ PH ವ್ಯಾಲ್ಯೂಸ್ ಸೆಲೆಕ್ಟ್ ಮಾಡ್ಕೋತೀನಿ, ಮಾಡಿಕೊಂಡು ಓಕೆ ಅಂತ. ಆಯಿತಾ? ಬಂತಿಲ್ಲ? ಮುಂದೆ ಟೈಟಲ್ ಇದು ಬೇಕು ನನಗೆ, ಏನು ಆ್ಯಕ್ಸಿಸ್ ತೊಗೋತೀನಿ. ಆ್ಯಕ್ಸಿಸ್ ಟೈಟಲ್ ತೊಗೊಂಡು ವಾಲ್ಯೂಮ್ ಆಫ್ NaOH ಬರಿತೀನಿ, ಇಲ್ಲಿ PH ಬರಿತೀನಿ. ಬಂತ? ಈ ಲೈನ್ ಬೇಡ ನನಗೆ, ಲೈನ್ ಡಿಲೀಟ್ ಹೊಡಿತೀನಿ. PK ಬೇಡ, ಡಿಲೀಟ್ ಹೊಡಿತೀನಿ. ಇದು ಒಳಗಿಂದು ಕಲರ್ ಬೇಡ, ನೋ ಫಿಲ್ ಅಂತೀನಿ. ಹೊರಗಿನ ಕಲರ್ ಬೇಡ. ಆಯಿತಾ? ಇದಕ್ಕೆ ಬಾರ್ಡರ್ ಹಾಕ್ತೀನಿ. ಬಾರ್ಡರ್ ಕಲರ್ ಸಾಲಿಡ್ ಲೈನ್ ಬ್ಲ್ಯಾಕ್, ಕ್ಲೋಸ್. ಬಂತ? ಇದು ಬೇಡ, ಹೊರಗಿನ ಫಾರ್ಮೇಟ್ ಚಾರ್ಟ್ ಏರಿಯಾ ಬಾರ್ಡರ್ ಕಲರ್ ನೋ ಲೈನ್. ಬಂತಿಲ್ಲ? ಸೊ ಇದನ್ನು ಏನು ಮಾಡೋದು, ಈಗ ಕಾಪಿ ಮಾಡಿಕೊಂಡು ಒಂದು ವರ್ಡ್ ಫೈಲ್ ಓಪನ್ ಮಾಡೋದಿಲ್ಲ. ನೀವು ವರ್ಡ್ ಓಪನ್ ಮಾಡೋನು ಮಾಡಿ ಏನದಲ್ಲ ಸಣ್ಣ ಹೊಡಿತೀನಿ. ಅದೇ ರೀತಿ ಮತ್ತೆ ಇದಕ್ಕೆ ಹೋಗ್ತೀನಿ, ಇದು ತೊಗೋತೀನಿ, ಕಾಪಿ ಅದು ಮಾಡಿ ಕಟ್ ಅದು ಮಾಡಿ ವರ್ಡಿಗೆ ಬರ್ತೀನಿ, ಕಂಟ್ರೋಲ್ ಆಯಿತು. ಸೊ ಈಗ ಇದಕ್ಕೆ ಈಕ್ವಲೆನ್ಸ್ ಪಾಯಿಂಟ್ ಅಂತ ಬರೀಬೇಕಲ್ಲ, ಇನ್ಸರ್ಟ್ ಒಳಗೆ ಹೋಗ್ರಿ, ಶೇಪ್ಸ್ ತೊಗೋರಿ, ಎರೋ ಮಾರ್ಕ್ ತೊಗೋರಿ, ಈಕ್ವಲೆನ್ಸ್ ಪಾಯಿಂಟ್ ಬರಿಬೇಕಲ್ಲ, ಇನ್ಸರ್ಟ್ ಶೇಪ್ಸ್, ಏನು ಇನ್ಸರ್ಟ್ ಟೆಕ್ಸ್ಟ್ ಬಾಕ್ಸ್ ತೊಗೋತೀನಿ, ಬರಲಿಕ್ಕೆ ತಗೊಂಡು ಬರಿತೀನಿ. ಏನಿದು ಈಕ್ವಲೆನ್ಸ್ ಪಾಯಿಂಟ್ ಇರುತ್ತೆ. ಅದೇ ಟೈಪ್ ಇಲ್ಲಿ ಏನು ಮಾಡೋಣ, ಇನ್ಸರ್ಟ್ ತೊಗೊಳ್ಳೋಣ, ಶೇಪ್ಸ್ ತೊಗೊಳಿ, ಲೈನ್ ಹೊಡಿದೆ ಇದುವರೆಗೆ, ಮತ್ತು ಇನ್ಸರ್ಟ್ ತೊಗೊಳಿ, ಶೇಪ್ ತೊಗೊಳಿ, ಆಯಿತಾ? ಅದು ಇಂಡಿಕೇಟ್ ಮಾಡ್ಬೇಕಲ್ಲ ಏನನ್ನೋದು. ಇನ್ಸರ್ಟ್ ತೊಗೊಳಿ, ಟೆಕ್ಸ್ಟ್ ಬಾಕ್ಸ್ ತೊಗೊಳಿ, ತಗೊಂಡು ಇದು ಏನನ್ನೋದು ಬರೀರಿ, PK. ಆಯ್ತಾ? ಸೊ ಹಿಂಗೆ ಮಾಡಿಕೊಂಡು ಇದರ ಪ್ರಿಂಟ್ ತಕ್ಕೊಂಡು ಇಲ್ಲಿ ಹಚ್ಕೊಂಡು ಬರಬೇಕು. ಇಲ್ಲಿ ಹಚ್ಕೊಂಡು ಬರಬೇಕು. ಇದನ್ನು ಬರೀದಿಲ್ಲ. ರೈಟ್ ಹ್ಯಾಂಡ್ ಸೈಡ್ ಏನದ ರೂಲ್ ಶೀಟ್ ಒಳಗೆ ಬರೀ, ಲೆಫ್ಟ್ ಹ್ಯಾಂಡ್ ಸೈಡ್ ಟೆಬ್ಲರ್ ಕಾಲಮ್ ಹಾಕಿ ಗ್ರಾಫ್ ಶೀಟ್ ಏನು ತೆಗೆದಿಲ್ಲ ಇಲ್ಲಿ ಹಚ್ಕೊಂಡು ಬರಬೇಕು. ಆಯ್ತಾ? ಇದು ಮಾಡ್ಕೊಂಡು